ವಾಟ್ ಯು ಮೀನ್? ಐ ಮೀನ್ ಅಥರ್ವನ್ ಪರಿಸ್ಥಿತಿ ನನ್ಗೆ ಅರ್ಥ ಆಗತ್ತೆ. ತಾನ್ ಮದುವೆ ಆಗ್ಬೇಕಾಗಿರೋ ಹುಡುಗಿ ಆಕ್ಸಿಡೆಂಟಲ್ ಸತ್ತೋದ್ರೆ ಎಂಥವ್ರಿಗೂ ಮನ್ಸು ಹಾಳಾಗತ್ತೆ. ಇಟ್ಸ್ ಕ್ವೈಟ್ ನ್ಯಾಚುರಲ್. ಹಾಗಾಗಿ ಅಥರ್ವನು ಹೇಗೋ ಆಡ್ತಾ ಇದ್ದಾನೆ, ಪೇಷಂಟ್ ಆಗಿದ್ದಾನೆ. ಸರಿ, ಇದರಲ್ಲಿ ನಿನಗೇನ್ ಡೌಟು? ನಿನ್ ಮಗನ ಪರಿಸ್ಥಿತಿ ಹೀಗಿದ್ರು, ಡಾಕ್ಟರ್ ಅಡ್ವೈಸ್ ಮಾಡಿದ್ರು ಅವನನ್ನ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡ್ದೆ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಹಠ ಹಿಡ್ದಿದ್ಯಲ್ಲ, ಇದ್ರ ಬಗ್ಗೆ ನನಗೆ ಡೌಟ್. ಅದ್ರಲ್ಲೇನಿದೆ? ಅಕ್ಕ, ಮಗನ್ ಕಂಡ್ರೆ ನಿನಗೆಷ್ಟು ಪ್ರೀತಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಥರ್ವನ್ ಪರಿಸ್ಥಿತಿ ಹೀಗಿದ್ರೂ ಕೂಡ ನೀನ್ ಹೀಗ್ ನಡ್ಕೋತಿದ್ಯಾ ಅಂದ್ರೆ ಇದ್ರ ಹಿಂದೆ ಏನೋ ಬಲವಾದ ಕಾರಣ ಇರಲೇಬೇಕು. ಇಲ್ಲ ಕಣೋ, ಆತರ ಏನೂ ಇಲ್ಲ. ಯಾರಾದ್ರೂ ಸ್ಪೆಷಲಿಸ್ಟ್ ಹತ್ರ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಅವ್ನ್ ಸರಿ ಹೋಗ್ತಾನೆ ಅಂತ ನಿನಗೂ ಗೊತ್ತು. ಆದ್ರೂ ಅವನನ್ನ ಮನೆಯಲ್ಲೇ ಇಟ್ಕೊಂಡಿದ್ಯಾ ಅಂದ್ರೆ ಏನರ್ಥ? ಆ ಥರದ್ದೆಲ್ಲ ಏನೂ ಇಲ್ಲ ಕಣೋ. ನೀನ್ ಪದೇ ಪದೇ ಇದೇ ವಿಷಯನ ಕೆತ್ಕಿ ಕೇಳ್ಬೇಡ. ನೋ, ನನಗೆ ನಂಬಿಕೆ ಬರ್ತಾ ಇಲ್ಲ. ಅಕ್ಕ, ಏನೇ ಇದ್ರೂ ನನ್ನ ಹತ್ರ ಹೇಳು, ನಾನು ನಿನ್ ತಮ್ಮ. ಆ ಥರ ಏನೂ ಇಲ್ಲ ಕಣೋ. ಅಕ್ಕ, ನಾನಿಲ್ಲಿ ಬಂದಿರದೆ ಇದನ್ನೆಲ್ಲ ಸರಿ ಮಾಡ್ಬೇಕು ಅಂತ. ಹೌದಾ? ಅಲ್ಲಕ್ಕ, ನಾನು ಇಂಡಿಯಾ ಬಿಟ್ಟು ಅಮೆರಿಕಾಗೆ ಯಾಕೆ ಹೋದೆ? ನಾನು ಅಮೆರಿಕಾದಲ್ಲೇ ಸೆಟ್ಲ್ ಆಗೋ ಹಾಗೆ ನೀನ್ ಯಾಕೆ ಮಾಡ್ದೆ ಹೇಳು? ನಾನ್ ಚೆನ್ನಾಗಿರ್ಬೇಕು ಅಂತಲ್ವಾ? ಈಗ ನೀನ್ ಸಮಸ್ಯೆನಲ್ಲಿದ್ಯಾ, ನಾನ್ ಸುಮ್ಮನೆ ಇರಕ್ಕಾಗತ್ತಾ? ನನ್ನ ಹತ್ರ ನಿಜ ಹೇಳು, ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ. ಏನೂ ಇಲ್ಲ ಅಂತ ಹೇಳಿದ್ನಲ್ಲೋ. ಸದ್ಯಕ್ಕಿರೋದು ಅಥರ್ವನ್ ಸಮಸ್ಯೆ ಮಾತ್ರ. ಅಕ್ಕ, ಅದಕ್ಕಿಂತ ದೊಡ್ಡ ಸಮಸ್ಯೆ ಇದೆ ಅಂತ ನನಗೆ ಗೊತ್ತು.